ಬರ್ರಿ ರಾವ್ ಸಾಹೇಬ್ರ ಬರ್ರಿ ಇದು 5 ಕೋಟಿ ಅಂದ್ರೆ 4,95,00,000. ಅದೇ ರೀತಿ ಬಸವನದೇವ್ರ ಗುಡಿ ಸಂಬಂಧ 8 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ದಾಗಿದೆ. ಅದೇ ರೀತಿ ತಮ್ಮ ಗುರುತಿರ್ಲಿ ಕಸ್ತೂರಿಬಾಯಿ ಸ್ಕೂಲಿಗೆ ನೀರಿಲ್ಲ ಅಂದಾಗ ಬೋರ್ವೆಲ್ ಪೈಪ್ಲೈನ್ಗೆ 4 ಲಕ್ಷ ಕೊಟ್ಟಿವಿ. ಅದೇ ರೀತಿ ಅಂಗನವಾಡಿ ದುರಸ್ತಿಗೂ 2 ಲಕ್ಷ ರೂಪಾಯಿ ಇಟ್ಟಿದ್ವಿ. ಇಷ್ಟು ಕೆಲಸಗಳನ್ನ ಕಾಮನಕೆರೆ ಗ್ರಾಮಕ್ಕೆ ನಾವು ಈಗಾಗಲೇ ಮಾಡಿದೇವೆ. ಇಷ್ಟು ಮಾಡಿದ್ರು ಸಹಿತ ನಮ್ಮ ಸಾವುಕಾರ ಹಂಗೆ ಚಿಗಿಸ್ತಾನೆ. ತಮಗೆ ಗುರ್ತಿರ್ಲಿ ಇಲ್ಲಿ CC ರಸ್ತೆ ಮಾಡಾಗ ಏನು ಎಸ್ಟಿಮೇಟ್ ಐತಿ ಅದಕ್ಕಿಂತ ಹೆಚ್ಚಿಗೆ ಮಾಡಿಸಿದ್ರು ಸಹಿತ ಇನ್ನಾಕ ಉಳ್ದೈತಾರ ಇವರು. ಈ ಥರ ಮಾಡಿದ್ರೆ ಹೆಂಗೆ? ನಿಮ್ದೆಲ್ಲ ಸಹಕಾರ ಬೇಕು. ಯಾಕಂದ್ರೆ ನೀವು ಊರಾಗ ಹೆಂಗೈತಂದ್ರೆ ಕೆಲಸ ಕೇಳ್ತೀರಿ, ಬಂದು ನಿಂತು ಯಾರೂ ಸಹಕಾರ ಮಾಡಂಗಿಲ್ಲ. ಬಂದು ನಿಂತು ನೀವು ಸಹಕಾರ ಕೊಟ್ಟರೆ ಕೆಲಸ ಅಚ್ಚುಕಟ್ಟಾಗಿ ಆಗ್ತದ. ಯಾಕಂದ್ರೆ ಈಗ ಆ ರೋಡನ್ನು ನಿರ್ಮಾಣ ಮಾಡ್ಬೇಕು. ನಾನು ನಿಮಗೆ ಸ್ಪಷ್ಟ ಹೇಳ್ತೀನಿ, ನಾವು ಅಧಿಕಾರಿಗಳು ಅವ್ರು ಯಾಕೆ ಕೆಟ್ಟಾಗಕ್ಕೆ ಹೋಗ್ತಾರ? ಅವ್ರದ್ದು ಏನು ಇರ್ತದೋ ಅಷ್ಟು ಮಾಡಿ ಹೋಗ್ಬಿಡ್ತಾರ. ಆ ತಂತಿ ಬೇಲಿಯನ್ನು ತೆಗಿಸಿ ನೀವು ಕುಲ ಮಾಡಿ ಕೊಟ್ರೆ, ನೀವೆಲ್ಲ ಊರನವ್ರು ಹಿರಿಯರು ಕೂಡಿ ಸಹಕಾರ ಕೊಟ್ರೆ ನಿಮ್ಮ ರೋಡ್ ದೊಡ್ಡದಾಕದ. ನಾವೆಲ್ಲಿ ಕೆಟ್ಟಾಗೋಪ್ಪ, ನಮ್ಗೆ ಅದಕ್ಕೆ ಬೇಕತ್ ನೀವು ಮನ್ಯಾಗ ಕೂತ್ರೆ ನಾ ಎಲ್ಲಿ ಕೆಟ್ಟಾಕೋಗ್ಲಿ ಅಂತೇಳಿ ನಾ ಏಟೈತೆ ಅಟ್ ಮಾಡಿ ಹೋಗ್ಬಿಡ್ರಪ್ಪ ಅಂತ ಹೇಳ್ತೀವಿ. ಇದು ಆಗ್ಬಾರ್ದಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಇದೇನು ವೈಯಕ್ತಿಕ ಯಾರ ಕೆಲಸ ಅಲ್ಲ, ನೀವೆಲ್ಲರೂ ಮನಸ್ಸು ಮಾಡಬೇಕು. ಅದೇ ರೀತಿ ರೈತರು ಕೆನಾಲ್ದಿಂದ ಏನರ ಪೈಪ್ಲೈನ್ ಮಾಡ್ಕೊಳ್ಳೋರು ಅವ್ರು ಏನ್ರ ಇದ್ರೆ ರೋಡ್ ಆದ್ಮ್ಯಾಗ ಅಡ್ಡೋದು ಬೇಡ, ಹೀಗೆ ಆಗಾವ್ ಮಾಡ್ಕೋರಿ ಏನಂತ ಮಾತನ್ನು ಅವ್ರು ಹೇಳಿದ್ದಾರೆ. ಯಾಕಂದ್ರೆ ನಾವು ಕೆಲಸಗಳು ಮಾಡಿದಂಥ ಗುಣಮಟ್ಟದಿದ್ರೆ ಸ್ವಲ್ಪ ದಿವಸ ಬದುಕ್ತಾವೆ. ಯಾಕಂದ್ರೆ ನಾವು ಎಲ್ಲೇ ಬರಕ್ಕೆ 30 ಕಿಲೋಮೀಟ್ರ್, ಈ ಕಡೆ ನಿಡಗುಂದಿಯವ್ರು ಬರಕ್ಕೆ 30 ಕಿಲೋಮೀಟ್ರ್. ಎಲ್ಲರಿಗೂ ಇದು ನಡು ಇರೋದ್ರಿಂದ ನಮ್ಮ ಸಂಪರ್ಕಕ್ಕೆ ಬರುವಂಥ ಏನು ರಸ್ತೆಗಳದಾವು ಅವತ್ತನ್ನು ಮೊದಲು ಸುಧಾರಿಸಿ ಜನರಿಗೆ ಅನುಕೂಲ ಮಾಡ್ಬೇಕನ್ನಂಥ ಉದ್ದೇಶ ಇಟ್ಕೊಂಡು ನಾನು ರಸ್ತೆಗಳ ಅಭಿವೃದ್ಧಿ ಇವತ್ತು ಮಾಡಾಕತ್ತೀನಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಯಾಕಂದ್ರೆ ನಾನು ಎಲ್ಲ ಕಡೆ ಹೋಗ್ಬೇಕು. ಈಗ ಕೋರವಾರಕ್ಕೆ ಹೋಗ್ಬೇಕು, ಕೊಂಡಗೋಗಿ ಹಿಂಗೆ ಈಗ ಹೋಗ್ಬೇಕಂದ್ರೆ ಸಂಪರ್ಕ ರಸ್ತೆ ಇದೆ. ತಮಗೆ ಗೊತ್ತಿರಲಿ, ಕೋರವಾರ ಕೊಂಡಗಳಿನೂ ಕೆಟ್ಟಿತ್ತು, ಆದ್ರೆ ಅದನ್ನು ಸಹಿತ ಅಭಿವೃದ್ಧಿ ಪಡಿಸುವಂಥದ್ದು ಮಾಡಿದ್ದೀವಿ. ಅದೇ ರೀತಿ ಬುಧಾದಿಂದ ದಿಂಡವಾರವರೆಗೆ ರೀಕಾರ್ಪೆಟ್ ಆದ್ರೆ ಮುಂದೆ ದಿಂಡವಾರ ಅಂತೇಳಿ ಒಂದು 800 ಮೀಟ್ರ್ ಪೂರ್ತಿ ಕಿತ್ತು ಹೋಗಿತ್ತು. ಅದನ್ನು ರೀಸ್ಟ್ರಕ್ಚರ್ ಮಾಡುವಂಥದ್ದು. ಯಾಕಂದ್ರೆ ನಮ್ಗೆ ಇವತ್ತಿನ ಪರಿಸ್ಥಿತಿ ಒಳಗೆ ನಮ್ಮ ಪರಿಸ್ಥಿತಿ ಏನೈತೆ ಅನ್ನೋದು ನಮಗೆ ಗೊತ್ತದ. ನಾವು ವಿರೋಧ ಪಕ್ಷದಲ್ಲಿದ್ದವ್ರು. ನಾನು ಸರ್ಕಾರದ ಟೀಕೆ ಮಾಡೋಕೆ ಹೋಗೋದಿಲ್ಲ. ಯಾಕಂದ್ರೆ ನನಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ. ನಾನು ಅಭಿವೃದ್ಧಿಯನ್ನು ಮಾಡಬೇಕಾಗ್ಯದ, ಜನರ ಋಣವನ್ನು ತೀರಿಸ್ಬೇಕಾಗ್ಯದ. ಅದಕ್ಕೆ ಯಾವ ಅವಶ್ಯಕತೆ ಅದ ಆ ಕೆಲಸಗಳನ್ನು ಕೈಗೆತ್ಕೊಂಡು ಮಾಡುವಂಥದ್ದು ನನ್ನ ಆದ್ಯ ಕರ್ತವ್ಯ. ಯಾಕಂದ್ರೆ ಜನ ಭಾಳ ನಿರೀಕ್ಷೆ ಇಟ್ಕೊಂಡು ನನಗೆ ಆಶೀರ್ವಾದ ಮಾಡಿ ಇವತ್ತು ಗೆಲ್ಲಿಸುವಂಥ ಕೆಲಸ ಮಾಡ್ಯಾರ. ಅದಕ್ಕೆ ನಮ್ಮ ಕಲಬುರಗಿ ಇಂಜಿನಿಯರ್ ಇರ್ಬೋದು, ನಮ್ಮ ಆತ್ಮೀಯರಾದಂಥ ಗುತ್ತೇದಾರರಂಥ ರಾಮು ಕೌಲ್ಗೆ ಅವ್ರು ಇರ್ಬೋದು, ಒಳ್ಳೆ ಕೆಲಸಗಳನ್ನು ಮಾಡಿಕೊಡುವಂಥದ್ದು ಅವರು ಪ್ರಾಮಾಣಿಕವಾಗಿ ಮಾಡ್ತಾರೆ. ಕ್ವಾಲಿಟಿ ವರ್ಕ್ ಇರ್ತದೆ. ಅದೇ ರೀತಿ ಕಲಬುರ್ಗಿಯವ್ರ ನಾನು ತಮ್ಮಲ್ಲಿ ಮಾಡುವ ಹೊತ್ನ್ಯಾಗ ನಮ್ಮ ದೊಡ್ಡ ಮನೆಯವ್ರ ಮನೆ ಮುಂದೆ, ಯಾಕಂದ್ರೆ ನಮ್ಮ ರೋಡ್ ಮಾಡೋದ್ರಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು. ಒಂದು ಸಣ್ಣ ಗಟ್ರೆ ಏನೋ ಬರ್ತದೆ, ಅದನ್ನ ಮಾಡುವಂಥ ಕೆಲಸ ಮಾಡಿರಿ, ಮತ್ತೇನಾರ ಮಾಡೋಣ ಅಂತ ಮಾತನ್ನು ಅವಾಗೂ ಹೇಳಿದ್ದೀನಿ. ಅದನ್ನು ನೀರು ಪಾಸ್ ಮಾಡುವಂಥದ್ದಾಗಲಿ, ಅದೇ ರೀತಿ